ಫೈಬ್ರಾಯ್ಡ್ ನಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನು? ಇನ್ಸೈಡ್ ಅವರ್ ಬಾಡಿ ಇಷ್ಟು ದೊಡ್ಡ ಗೆಡ್ಡೆ ಆಗೋದಕ್ಕೆ ಸಾಧ್ಯನಾ? ಈ ಫೈಬ್ರಾಯ್ಡ್ ಸಮಸ್ಯೆ ಇರೋರು ಕೇವಲ ಮಿರಾಕಲ್ ಡ್ರಿಂಕ್ಸ್, ಈ ಸಪ್ಲಿಮೆಂಟ್ಸು ಅಥವಾ ಈ ಔಷಧ ತಗೊಂಡ್ರೆ ಗುಣಮುಖರಾಗ್ಬಿಡ್ತಾರ ಅಥವಾ ಬೇರೆ ಏನಾದರೂ ಮಾಡಬೇಕಾಗುತ್ತಾ? 15 ದಿನ ಮ್ಯಾಕ್ಸಿಮಮ್ ಪೀರಿಯಡ್ ಟು ಸಿ ದ ಡಿಫ್ರೆನ್ಸ್. ಇಲ್ಲ ತಗೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ತೇನೆ ಡೈರೆಕ್ಟ್ ಆಗಿ. 3 ಡಾಕ್ಟರ್ ಹೇಳಿದಾರಂತೆ ಅದನ್ನು ರಿಮೂವ್ ಮಾಡಬೇಕಂತ, ಪ್ಲಸ್ ಬಲ್ಕ್ಯೂಟ್ರಸ್, ಪ್ಲಸ್ ಮಲ್ಟಿಪಲ್ ಫೈಬ್ರಾಯ್ಡ್ಸು ಅಂದರೆ ಮಲ್ಟಿಪಲ್ ಗಡ್ಡೆಗಳು, ಟ್ಯೂಮರ್ಸು. ನೀವು ನಂಬಕ್ಕಾಗೋದಿಲ್ಲ, 1 ತಿಂಗಳಿಗೆ 2 ಸೆಂಟಿಮೀಟರ್ ಡೌನ್ ಆಗಿದೆ ಅಂತ. ಬೇರೆಯವರು ನರಳಿದ್ದು ಅವರು ಮುಕ್ತಿ ಆದವರು ಬಂದು ಹೇಳ್ಕೊಳ್ತಾರಲ್ಲ, ನಾನು ವಿಡಿಯೋ ಎಲ್ಲ ತಗೊಳ್ತೀನಿ, ಎಷ್ಟು ಖುಷಿ ಆಗುತ್ತೆ ಯು ಕಾಂಟ್ ಇಮ್ಯಾಜಿನ್. ಈ ಫೈಬ್ರಾಯ್ಡ್ಸ್ ಇರೋರು ಸರ್ ಯಾವ ಪದಾರ್ಥನ ತಿನ್ನಬಾರ್ದು ಅಥವಾ ತಗೋಬಾರ್ದು? ಮಟನ್ನು, ಚಿಕನ್ನು ಅವೆಲ್ಲ ತಿನ್ನೋಕೆ ಹೋಗ್ಕೊಡ್ದು. ಒಂದ್ಸರಿ ಅದು ಬತ್ತು ಅಷ್ಟೇ, ಪ್ಯೂರ್ ವೆಜಿಟೇರಿಯನ್ಸ್ ಆಗಬೇಕು. ಅದು ನಾನ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಪ್ಯೂರ್ ಮಂಕಿ ಆಗಬೇಕು. ವರ್ಲ್ಡಲ್ಲಿ ಇದಕ್ಕೆ ಒಂದೇ ಇರೋದು ಸರ್ಜಿಕಲ್ ಆಪರೇಷನ್ ಮಾಡೋದನ್ನು ತೆಗಿಬೇಕು. ಸರ್ ನೀವೇ ನಮ್ಮ ದೇವರು ಅಂತ